ಕನ್ನಡದ ಯುವ ಬರಹಗಾರ ನವೀನ್ ತೇಜಸ್ವಿ ಅವರು ಗ್ರಾಮೀಣ ಭಾಗದ ಮಕ್ಕಳಿಗೆ ತಮಟೆ ಬಾರಿಸುವುದು ಸೇರಿದಂತೆ ವಿವಿಧ ಕಲೆಗಳನ್ನು ಹೇಳಿಕೊಡುತ್ತಿದ್ದಾರೆ. ಇಂದಿಗೂ ಸಹ ಗ್ರಾಮೀಣ ಭಾಗದ ಮಕ್ಕಳು ಪಠ್ಯ ಪುಸ್ತಕದ ಹೊರತಾದ ಕಲೆಗಳಿಂದ ಅವಕಾಶ ವಂಚಿತರಾಗಿದ್ದು, ಅಂಥ ಮಕ್ಕಳಿಗಾಗಿ ಭೀಮಶಾಲೆ ಎನ್ನುವ ಪರಿಕಲ್ಪನೆಯೊಂದಿಗೆ ಇದು ಶುರುವಾಗಿದೆ. ನವೀನ್ ತೇಜಸ್ವಿ ಅವರು ಮೂಲತಃ ಶಿವಮೊಗ್ಗದ ಸೊರಬ ತಾಲೂಕಿನ ಹೊಸಬಾಳೆ ಗ್ರಾಮದವರು. ಭೀಮಶಾಲೆ ಎನ್ನುವುದು ನವೀನ್ ತೇಜಸ್ವಿ ಅವರ ಕಲ್ಪನೆಯ ಕೂಸು. ಇದಕ್ಕೆ ನವೀನ್ ಅವರ ಗೆಳೆಯರು ಸಹ ಕೈ ಜೋಡಿಸಿದ್ದು, ಮಕ್ಕಳಿಗೆ ಸಾಮಾನ್ಯ ಇಂಗ್ಲಿಷ್ ಚಿತ್ರಕಲೆ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ. ತಮಟೆ, ನೃತ್ಯ ಸೇರಿದಂತೆ ವಿವಿಧ ಕಲೆಗಳನ್ನು ಸಹ ಪರಿಚಯಿಸುವ ಉದ್ದೇಶದಿಂದ ಪ್ರಾರಂಭಿಸಿರುವ ಕಲಾ ಶಾಲೆಯಾಗಿದ್ದು, ಇದಕ್ಕೆ ಭೀಮಶಾಲೆ ಎಂದು ಹೆಸರಿಡಲಾಗಿದೆ. ಅವಕಾಶ ವಂಚಿತ ಹಾಗೂ ಕಲೆಗಳಿಂದ ದೂರ ಉಳಿದಿರುವ ಮಕ್ಕಳಿಗೆ ಕರ್ನಾಟಕದ ಕಲೆಗಳನ್ನು ಪರಿಚಯಿಸಬೇಕು ಎಂದು ಚಿಂತಿಸುವಾಗ ಮೂಡಿದ್ದೇ ಭೀಮಶಾಲೆ ಎನ್ನುವ ಪರಿಕಲ್ಪನೆ. ಏಕೆಂದರೆ ಭೀಮ ಎನ್ನುವ ಹೆಸರಿನಲ್ಲೇ ಶಕ್ತಿ ಇದೆ. ನಗರ ಭಾಗದ ಮಕ್ಕಳಿಗೆ ಹೋಲಿಸಿದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಂದಿಗೂ ಅವಕಾಶದಿಂದ ವಂಚಿತರಾಗಿದ್ದಾರೆ. ನನ್ನ ಹಳ್ಳಿಯ ಮಕ್ಕಳಿಗೆ ಕಲೆಗಳನ್ನು ಪರಿಚಯಿಸಬೇಕು ಎಂದು ನಿರ್ಧರಿಸಿದೆ ಎನ್ನುತ್ತಾರೆ ನವೀನ್. ತಮಟೆ ಶಿಬಿರವನ್ನು ಆಯೋಜಿಸುವ ಮೂಲಕ ಹೊಸಬಾಳೆ ಗ್ರಾಮದ 25 ಜನ ಮಕ್ಕಳಿಗೆ ತಮಟೆ ಶಿಬಿರದಲ್ಲಿ ಭಾಗವಹಿಸಿ ತಮಟೆ ಬಾರಿಸುವುದನ್ನು ಕಲಿಸಿದ್ದಾರೆ. ಊರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಶಿಬಿರದಲ್ಲಿ ತರಬೇತಿ ಪಡೆದ ಮಕ್ಕಳು ತಮಟೆ ಬಾರಿಸಿ ಸೈ ಎನಿಸಿಕೊಂಡಿದ್ದಾರೆ. ಸಿನಿಮಾ ಪ್ರದರ್ಶನ, ಸಿನಿಮಾ ತಯಾರಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗುತ್ತಿದೆ. ಇದೀಗ ಹಳ್ಳಿಯಲ್ಲಿ ಗ್ರಂಥಾಲಯ ಪ್ರಾರಂಭಿಸುವುದಕ್ಕೂ ಸಿದ್ಧತೆ ನಡೆದಿದೆ. ವರ್ಷ ಪೂರ್ತಿಯೂ ಮಕ್ಕಳಿಗೆ ವಿವಿಧ ಕಲೆಗಳನ್ನು ಹೇಳಿಕೊಡುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಿಕೊಳ್ಳಲಾಗುತ್ತಿದೆ. 10 ರಿಂದ 15 ವರ್ಷದ 25 ಜನ ಮಕ್ಕಳಿಗೆ ತಮಟೆ ಶಿಬಿರವನ್ನು ಮೊದಲು ಪ್ರಾರಂಭಿಸಲಾಗಿತ್ತು. ಇದರಲ್ಲಿ 8 ಜನ ಹೆಣ್ಣು ಮಕ್ಕಳು ಸಹ ಇದ್ದರು. ತಮಟೆ ಶಿಬಿರಕ್ಕೆ ಗ್ರಾಮದ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದಾದ ನಂತರ 60 ಜನ ಮಕ್ಕಳಿಗೆ ಕರಕುಶಲ ಕಲೆ ಶಿಬಿರವನ್ನು ಸಹ ಆಯೋಜಿಸಲಾಗಿತ್ತು. 20 ದಿನಗಳ ಕಾಲ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಕೂಡ ನಡೆಸಲಾಗಿತ್ತು. ಹೊಸಬಾಳೆ ಗ್ರಾಮದಲ್ಲಿ ಗ್ರಂಥಾಲಯ. ಶಿವಮೊಗ್ಗದ ಸೊರಬ ತಾಲೂಕಿನ ಹೊಸಬಾಳೆ ಗ್ರಾಮದಲ್ಲಿ ಗ್ರಂಥಾಲಯವನ್ನು ಪ್ರಾರಂಭಿಸಲಾಗುತ್ತಿದ್ದು, ಗ್ರಂಥಾಲಯದಲ್ಲಿ ಕಂಪ್ಯೂಟರ್ಗಳನ್ನು ಅಳವಡಿಸಲು ಸಿದ್ಧತೆ ನಡೆದಿದೆ. ವಾರಾಂತ್ಯದಲ್ಲಿ ವಿವಿಧ ಕಲೆಗಳ ಶಿಬಿರವನ್ನು ಆಯೋಜಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಮಕ್ಕಳಿಗೆ ಶಾಲೆಯ ಹೊರತಾಗಿಯೂ ಒಂದು ಕಲೆಯನ್ನು ಕಲಿಯಲು ಒಂದು ವೇದಿಕೆ ಬೇಕು ಎನ್ನುವ ಉದ್ದೇಶದಿಂದ ಭೀಮಶಾಲೆಯನ್ನು ಪ್ರಾರಂಭಿಸಲಾಗಿದೆ. ಈ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸುವುದು ಹಾಗೂ ಅವಕಾಶ ವಂಚಿತ ಮಕ್ಕಳಿಗೆ ಕಲೆಗಳನ್ನು ಕಲಿಸುವ ಆಶಯವಿದೆ. ನಾನು ಭೀಮಶಾಲೆಯ ಮಗು. ಭೀಮಶಾಲೆಯಲ್ಲಿ ಇಂಗ್ಲೀಷ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಟಮಟೆ ಕ್ಲಾಸ್ ಮಾಡಿದ್ದು ತುಂಬ ಇಷ್ಟ ಆಯಿತು. ನನಗೆ ಟಮಟೆ ಕಲಿಸಿದ್ದು ತುಂಬ ಇಷ್ಟ ಆಯಿತು ಮತ್ತು ಇಂಗ್ಲೀಷ್ ಕಲಿಸಿದ್ದು ತುಂಬ ಇಷ್ಟ ಆಯಿತು. ಜೈ ಭೀಮ್. ನಾನು BR ಅಂಬೇಡ್ಕರ್ ಹಾಗೂ ಕುವೆಂಪು ಅವರಿಂದ ಪ್ರೇರಣೆ ಪಡೆದಿದ್ದೇನೆ. ಮೊದಲು ಭೀಮನ ಶಾಲೆ ಮಕ್ಕಳು ಎಂದು ಹೆಸರಿಡಬೇಕು ಎನ್ನುವ ಉದ್ದೇಶ ಇತ್ತು. ಇದೀಗ ಭೀಮಶಾಲೆ ಎಂಬುದಾಗಿದೆ ಎನ್ನುತ್ತಾರೆ ನವೀನ್. ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಳ್ಳುವ ಹಂತದಲ್ಲಿ ನನಗೆ ಇಂಗ್ಲಿಷ್ ಬರುತ್ತಿರಲಿಲ್ಲ. ಇಂಗ್ಲಿಷ್ ಕಲಿಯುವುದಕ್ಕೆ ನಿತ್ಯ ಒಂದೊಂದು ಇಂಗ್ಲಿಷ್ ಸಿನಿಮಾ ನೋಡುತ್ತಿದ್ದೆ. ರಂಗಭೂಮಿಯಲ್ಲಿ ತೊಡಗಿಸಿಕೊಂಡು ಹಾಗೂ ಬರೆಯಲು ಪ್ರಾರಂಭಿಸಿದೆ. ಈ ಎಲ್ಲ ಹೊಸ ಆಲೋಚನೆ ಹಾಗೂ ಕನಸುಗಳಿಗೆ ನನಗೆ ಸಹಕಾರಿಯಾಗಿದ್ದು ಯೂಟ್ಯೂಬ್ ನೋಡಿಯೇ ನಾನು ಹಲವು ವಿಷಯಗಳನ್ನು ಕಲಿತೆ. ಮುಂದೆ ಕಿರುಚಿತ್ರಗಳನ್ನು ಮಾಡಬೇಕು ಎಂದಾಗಲೂ ನಾನು ಯೂಟ್ಯೂಬ್ನ ಮೊರೆ ಹೋದೆ. ಇವೆಲ್ಲವನ್ನು ಮಾಡಬೇಕಾದ್ರೆ ನಾನು ಬೆಂಗಳೂರಿಗೆ ಬರಬೇಕಾಯಿತು. ನಮ್ಮ ಊರಿನ ಮಕ್ಕಳು ಬೆಂಗಳೂರಿಗೆ ಬರಲು ಸಾಧ್ಯವಿಲ್ಲ. ಹೀಗಾಗಿ ಈ ಶಿಬಿರಗಳನ್ನೇ ನಮ್ಮ ಗ್ರಾಮದಲ್ಲಿ ಹೇಳಿಕೊಡುತ್ತಿದ್ದೇವೆ. ಮುಂದೆ ಇನ್ನಷ್ಟು ಊರುಗಳಿಗೆ ಇದನ್ನು ಪರಿಚಯಿಸುವ ಗುರಿ ಇದೆ ಎನ್ನುವುದು ನವೀನ್ ಮಾತು. ನಮಸ್ಕಾರ, ನನ್ನ ಹೆಸರು ನವೀನ್ ತೇಜಸ್ವಿ. ನಮ್ಮೂರು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಹೊಸಬಾಳೆ ಗ್ರಾಮ. ನಮ್ಮೂರಿನ ಮಕ್ಕಳಿಗೋಸ್ಕರ ನಾವೊಂದು ಕಲಾ ಕೇಂದ್ರವನ್ನು ಶುರು ಮಾಡಿದ್ದೇವೆ ನಮ್ಮೂರಲ್ಲಿ. ಅದರ ಹೆಸರು ಭೀಮಶಾಲೆ. ಭೀಮಶಾಲೆ ಕಲಾ ಕೇಂದ್ರವೂ ಹೌದು, ಜೊತೆಗೆ ಒಂದು ಲೈಬ್ರರಿ ಕೂಡ ಹೌದು. ಲೈಬ್ರರಿ ಕೆಲಸಗಳು ನಡೀತಾ ಇದ್ದಾವೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅದು ಆರಂಭಗೊಳ್ಳುತ್ತೆ. ವರ್ಷ ಪೂರ್ತಿ ನಮ್ಮೂರಿನ ಮಕ್ಕಳಿಗೆ ಬೇರೆ ಬೇರೆ ಕಲೆಗಳ ಬಗ್ಗೆ ಮಾಹಿತಿ ಮತ್ತೆ ತರಬೇತಿ ಕೊಡುವ ಉದ್ದೇಶ ನಮ್ಮ ಕಲಾ ಕೇಂದ್ರಕ್ಕಿದೆ. ಕಲೆಯ ಜೊತೆಗೆ ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ತರಗತಿಗಳು ಮತ್ತೆ ಬೇರೆ ಬೇರೆ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ಮತ್ತೆ ತರಬೇತಿ ಕೊಡುವ ಉದ್ದೇಶ ಕೂಡ ನಮಗಿದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಯಾರು ಈ ನವೀನ್ ತೇಜಸ್ವಿ? ಕಿರುಚಿತ್ರ ನಿರ್ದೇಶಕ ಹಾಗೂ ಬರಹಗಾರರಾಗಿ ಇವರು ಗುರುತಿಸಿಕೊಂಡಿದ್ದಾರೆ.
ಹಬ್ಬ ಹರಿದಿನ, ಸುಗ್ಗಿ ಶಿವರಾತ್ರಿ ಹಾಗೂ ಇಮಾನ ಎನ್ನುವುದು ಸೇರಿದಂತೆ ವಿವಿಧ ಕಿರುಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಸುರಗಿ ಹಾಗೂ ಬಂಗಾರದ ಕಡ್ಡಿ, ಡೇರೆ ಹೂ ಎಂಬ ಸಣ್ಣ ಕಥೆಗಳಿಗೆ ಸೃಜನಶೀಲ ಬರಹಕ್ಕಾಗಿ 2024ನೇ ಸಾಲಿನ ಟೋಟೋ ಪ್ರಶಸ್ತಿ ಸಂದಿದೆ. ಇವರು ಬರೆದ ಇಂಗ್ಲಿಷ್ ಪ್ರಬಂಧ ಟ್ರ್ಯಾಕ್ 01ಗೆ 2023ನೇ ಸಾಲಿನ ಬಾಬರ್ ನಾಯ್ಡು ಪ್ರಶಸ್ತಿ ಸಂದಿದೆ. ಅಲ್ಲದೆ ಈ ಪ್ರಬಂಧವು ಸಂತ ಜೋಸೆಫ್ ವಿಶ್ವವಿದ್ಯಾನಿಲಯದ BA ಇಂಗ್ಲಿಷ್ ಪಠ್ಯದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ನವೀನ್ ಅವರ ಕಿರುಚಿತ್ರಗಳು ಭಾರತ, ಅಮೆರಿಕ ಹಾಗೂ ರಷ್ಯಾ ಸೇರಿದಂತೆ ವಿವಿಧ ದೇಶಗಳ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡಿವೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.